ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಏಪ್ರಿಲ್ 2026ರ ಮಾಸ ಭವಿಷ್ಯಕ್ಕೆ ಬಂದಿದ್ದೇವೆ. ಈ ತಿಂಗಳು ಕನ್ಯಾ ರಾಶಿಯವರ ಜೀವನದಲ್ಲಿ ಏನೆಲ್ಲಾ ಬದಲಾವಣೆಗಳು ಆಗಬಹುದು, ಗ್ರಹಗಳ ಸ್ಥಿತಿ ಹೇಗಿದೆ, ಬನ್ನಿ ಎಲ್ಲವನ್ನ ಒಂದೊಂದಾಗಿ ನೋಡೋಣ. ಈ ತಿಂಗಳ ಥೀಮ್ ಏನು ಅಂತ ಕೇಳಿದ್ರೆ ಅದು ಪ್ರಾಕ್ಟಿಕ್ಯಾಲಿಟಿ ಮತ್ತು ಪ್ಲಾನಿಂಗ್. ಅಂದ್ರೆ ಈ ತಿಂಗಳು ಆಕಾಶದಲ್ಲಿ ತೇಲಾಡೋ ಸಮಯ ಅಲ್ಲ, ಬದಲಿಗೆ ಭೂಮಿ ಮೇಲೆ ನಿಂತು ನಮ್ಮ ಕೆಲಸ ಜವಾಬ್ದಾರಿಗಳನ್ನ ಮುಗಿಸಬೇಕಾದ ಸಮಯ. ಗ್ರಹಗಳು ಕೂಡ ಅದನ್ನೇ ಸೂಚಿಸ್ತಿವೆ. ಸೊ ಪೆಂಡಿಂಗ್ ಇರೋ ಕೆಲಸಗಳನ್ನೆಲ್ಲ ಕ್ಲಿಯರ್ ಮಾಡೋಕೆ ಇದು ಸಖತ್ ಟೈಮ್. ಹಾಗಿದ್ರೆ ಈ ತಿಂಗಳ ವಿಶ್ಲೇಷಣೆಯಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದ್ರೆ, ಮೊದಲು ಏಪ್ರಿಲ್ ತಿಂಗಳ ಗ್ರಹಗಳ ಸ್ಥಿತಿ ಹೇಗಿದೆ ಅಂತ ನೋಡ್ತೀವಿ. ಆಮೇಲೆ ವೃತ್ತಿ ಮತ್ತು ಹಣಕಾಸು, ನಂತರ ಕೌಟುಂಬಿಕ ಜೀವನ ಮತ್ತು ಆರೋಗ್ಯ, ವಿದ್ಯಾರ್ಥಿಗಳು ಮತ್ತು ಉದ್ಯೋಗ ಹುಡುಕುತ್ತಿರುವವರಿಗೆ ಹೇಗಿದೆ ಅಂತಾನೂ ನೋಡೋಣ. ಜೊತೆಗೆ ಆಸ್ತಿ ವಿಚಾರ ಮತ್ತು ಕೊನೆಗೆ ಕೆಲವು ಸರಳ ಪರಿಹಾರಗಳ ಬಗ್ಗೆ ಕೂಡ ಮಾತಾಡೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಮೊದಲಿಗೆ ಏಪ್ರಿಲ್ ತಿಂಗಳ ಗ್ರಹಗಳ ಅವಲೋಕನ ನೋಡಿ. ಯಾವುದೇ ತಿಂಗಳ ಭವಿಷ್ಯ ತಿಳಿಬೇಕು ಅಂದ್ರೆ ಮೊದಲು ಆ ತಿಂಗಳು ಗ್ರಹಗಳು ಎಲ್ಲೆಲ್ಲಿವೆ, ಹೇಗೆ ಸಂಚಾರ ಮಾಡ್ತವೆ ಅಂತ ಅರ್ಥ ಮಾಡ್ಕೋಬೇಕು. ಇದು ಒಂದು ರೀತಿ ಇಡೀ ತಿಂಗಳ ಬ್ಲೂಪ್ರಿಂಟ್ ಇದ್ದಾಗೆ. ಈ ಟೇಬಲ್ ನೋಡಿ, ಇಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳಿವೆ. ಕನ್ಯಾ ರಾಶಿಯ ಅಧಿಪತಿ ಯಾರು? ಬುಧ ಅಲ್ವಾ? ಅವನು ಏಪ್ರಿಲ್ 10ರ ನಂತರ ಸ್ವಲ್ಪ ವೀಕ್ ಆಗ್ತಾನೆ. ಇದರರ್ಥ ಏನು ಅಂದ್ರೆ ಮಾತುಕತೆಯಲ್ಲಿ ನಿರ್ಧಾರ ತಗೋವಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಆದ್ರೆ ಟೆನ್ಷನ್ ಬೇಡ, ಯಾಕಂದ್ರೆ ತಿಂಗಳ 2ನೇ ಭಾಗದಲ್ಲಿ ಶುಭ ಗ್ರಹಗಳು ಸಪೋರ್ಟ್ಗೆ ಬರ್ತವೆ. ಶುಕ್ರ ತನ್ನ ಸ್ವಂತ ಮನೆಗೆ ಬರ್ತಾನೆ, ಸೂರ್ಯ ಉಚ್ಚನಾಗ್ತಾನೆ. ಇದರಿಂದ ವೃತ್ತಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಒಳ್ಳೆ ಸುಧಾರಣೆ ಕಾಣ್ಬೋದು. ಸರಿ, ಈಗ ನಮ್ಮ 2ನೇ ಭಾಗಕ್ಕೆ ಬರೋಣ. ವೃತ್ತಿ ಮತ್ತು ಆರ್ಥಿಕ ಯೋಜನೆ, ಪ್ರೊಫೆಷನಲ್ ಲೈಫ್ ಮತ್ತೆ ದುಡ್ಡಿನ ವಿಚಾರದಲ್ಲಿ ಈ ತಿಂಗಳು ಹೇಗಿದೆ ಅಂತ ನೋಡೋಣ ಬನ್ನಿ. ಸ್ಯಾಲರಿಡ್ ಪ್ರೊಫೆಷನಲ್ಸ್ಗೆ ಈ ತಿಂಗಳು ವರ್ಕ್ ಪ್ರೆಷರ್ ಸ್ವಲ್ಪ ಜಾಸ್ತಿ ಇರ್ಬೋದು. ಅಯ್ಯೋ, ಕೊನೆ ನಿಮಿಷದಲ್ಲಿ ಬಾಸ್ ಏನೋ ಕೆಲ್ಸ ಹೇಳ್ತಾರೆ ಅನ್ನೋ ಪರಿಸ್ಥಿತಿ ಬರ್ಬೋದು. ಆದ್ರೆ ಇದನ್ನ ಒಂದು ಸವಾಲು ಅಂತ ತಗೋಬೇಡಿ, ಬದಲಿಗೆ ಒಂದು ಅವಕಾಶ ಅಂತ ನೋಡಿ. ನಿಮ್ಮ ಆರ್ಗನೈಸಿಂಗ್ ಸ್ಕಿಲ್ಸ್ ತೋರ್ಸೋಕೆ ಇದೊಂದು ಒಳ್ಳೆ ಟೈಮ್. ಇನ್ನೊಂದು ವಿಷಯ, ಬುಧ ಸ್ವಲ್ಪ ವೀಕ್ ಇರೋದ್ರಿಂದ ಕಮ್ಯುನಿಕೇಷನ್ನಲ್ಲಿ ಸಣ್ಣಪುಟ್ಟ ತಪ್ಪುಗಳಾಗೋ ಚಾನ್ಸ್ ಇರುತ್ತೆ. ಸೊ ಯಾವುದೇ ಇಮೇಲ್ ಕಳಿಸೋ ಮುಂಚೆ ಅಥವಾ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋ ಮುಂಚೆ ಒಂದಲ್ಲ 2 ಸರಿ ಚೆಕ್ ಮಾಡೋದು ತುಂಬಾನೇ ಒಳ್ಳೆಯದು. ಇನ್ನು ಬಿಸ್ನೆಸ್ ಮಾಡೋವರಿಗೆ ಈ ತಿಂಗಳು ಹೊಸದಾಗಿ ಏನೋ ಶುರು ಮಾಡೋ ಆತುರ ಬೇಡ. ಅದರ ಬದಲು ಈಗಿರೋ ಬಿಸ್ನೆಸ್ಸನ್ನೇ ಇನ್ನಷ್ಟು ಸ್ಟ್ರಾಂಗ್ ಮಾಡೋ ಕಡೆ ಗಮನ ಕೊಡಿ. ಹಳೆ ಪೇಮೆಂಟ್ಸ್ ಏನಾದ್ರೂ ಬರ್ಬೇಕಿದ್ರೆ ಅದನ್ನ ವಸೂಲಿ ಮಾಡಿ. ನಿಮ್ಮ ಕಸ್ಟಮರ್ ಸರ್ವಿಸನ್ನ ಇಂಪ್ರೂವ್ ಮಾಡಿ. ಇದು ನಿಮ್ಮ ಬಿಸ್ನೆಸ್ನ ಫ್ಯೂಚರ್ಗೆ ಒಂದು ಗಟ್ಟಿ ಅಡಿಪಾಯ ಹಾಕಿದ ಹಾಗೆ ಆಗುತ್ತೆ. ದುಡ್ಡಿನ ವಿಚಾರಕ್ಕೆ ಬಂದ್ರೆ ಈ ತಿಂಗಳು 2 ಫೇಸ್ನಲ್ಲಿ ಇರುತ್ತೆ. ಮೊದಲನೇದು ಏಪ್ರಿಲ್ 19ರವರೆಗೆ. ಈ ಟೈಮ್ನಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿಯಾಗಿ ಫೈನಾನ್ಷಿಯಲ್ ಪರಿಸ್ಥಿತಿ ಸ್ವಲ್ಪ ಟೈಟ್ ಅನ್ಸ್ಬೋದು. ಆದ್ರೆ ಏಪ್ರಿಲ್ 20ರ ನಂತರ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಡುತ್ತೆ. ಶುಕ್ರನ ಬಲದಿಂದಾಗಿ ಹಣಕಾಸಿನ ಸ್ಥಿತಿ ಗಣನೀಯವಾಗಿ ಸುಧಾರಿಸುತ್ತೆ. ಆಗ ಸೇವಿಂಗ್ಸ್ ಮಾಡಕ್ಕೆ ಒಳ್ಳೆ ಅವಕಾಶ ಸಿಗುತ್ತೆ. ಇಲ್ಲೊಂದು ಇಂಪಾರ್ಟೆಂಟ್ ವಾರ್ನಿಂಗ್, ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋ ಯೋಚನೆ ಇದ್ರೆ ದಯವಿಟ್ಟು ಹುಷಾರಾಗಿರಿ. ಯಾರೋ ಫ್ರೆಂಡ್ ಹೇಳಿದ್ರು, ಟಿವಿಲ್ ನೋಡ್ದೆ ಅಂತ ದುಡ್ಡು ಹಾಕೋಕ್ ಹೋಗ್ಬೇಡಿ. ಸರಿಯಾದ ಎಕ್ಸ್ಪರ್ಟ್ ಅಡ್ವೈಸ್ ಇಲ್ದೇ ಮಾಡೋ ಹೂಡಿಕೆಯಿಂದ ನಷ್ಟ ಆಗೋ ಸಾಧ್ಯತೆ ಇದೆ. ಸೊ ಬಿ ಕೇರ್ಫುಲ್. ಕೆಲ್ಸ, ದುಡ್ಡು ಅಂತ ಓಡಾಡುವಾಗ ನಮ್ಮ ಪರ್ಸನಲ್ ಲೈಫ್ ಮರಿಬಾರದು ಅಲ್ವಾ? ಸೊ ಈಗ ನಮ್ಮ ಫ್ಯಾಮಿಲಿ ಲೈಫ್ ಮತ್ತು ಹೆಲ್ತ್ ಬಗ್ಗೆ ಮಾತಾಡೋಣ. ಈ ತಿಂಗಳು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಸ್ವಲ್ಪ ಜಾಸ್ತಿಯಾಗಬಹುದು. ಮನೆಯಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಜವಾಬ್ದಾರಿ ಬರಬಹುದು. ಆದ್ರೆ ಆಫೀಸ್ ಟೆನ್ಷನ್ ಮತ್ತು ಬುಧನ ಪ್ರಭಾವದಿಂದಾಗಿ ಕೆಲವೊಮ್ಮೆ ನಮ್ಮ ಬಾಯಿಂದ ಕಠಿಣವಾದ ಮಾತುಗಳು ಬಂದ್ಬಿಡಬಹುದು. ಒಂದು ವೇಳೆ ಹಾಗೇನಾದ್ರೂ ಆದ್ರೆ ಈಗೋ ಬಿಟ್ಟು ತಕ್ಷಣ ಸಾರಿ ಕೇಳ್ಬಿಡಿ. ಸಂಬಂಧಗಳನ್ನ ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯ. ಆರೋಗ್ಯದ ಕಡೆನೂ ಗಮನ ಕೊಡೋದು ಅಷ್ಟೇ ಮುಖ್ಯ. ಈ ತಿಂಗಳು ಡೈಜೆಷನ್ ಪ್ರಾಬ್ಲಮ್, ಸುಸ್ತು, ಸ್ವಲ್ಪ ನರ್ವಸ್ನೆಸ್ ಇಂಥ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಇದನ್ನ ಅವಾಯ್ಡ್ ಮಾಡೋಕೆ ಸಿಂಪಲ್ ಟಿಪ್ಸ್ ಏನಂದ್ರೆ, ಟೈಮ್ಗೆ ಸರಿಯಾಗಿ ಲೈಟಾಗಿ ಊಟ ಮಾಡಿ, ರಾತ್ರಿ ಮಲ್ಗೋ ಮುಂಚೆ ಜಾಸ್ತಿ ಹೊತ್ತು ಮೊಬೈಲ್ ನೋಡೋದು ಕಡಿಮೆ ಮಾಡಿ, ಚೆನ್ನಾಗಿ ಬಿಸಿನೀರು ಕುಡೀರಿ ಮತ್ತು BP, ಶುಗರ್ ಥರದ ಸಮಸ್ಯೆ ಇದ್ರೆ ರೆಗ್ಯುಲರ್ ಚೆಕಪ್ ಮಾತ್ರ ಮಿಸ್ ಮಾಡಬೇಡಿ. ಸರಿ, ಈಗ ಸ್ಟೂಡೆಂಟ್ಸ್ ಮತ್ತೆ ಜಾಬ್ ಹುಡುಕ್ತಿರೋವರ ಬಗ್ಗೆ ನೋಡೋಣ. ಅವರ ಭವಿಷ್ಯಕ್ಕೆ ಈ ತಿಂಗಳು ಹೇಗೆ ಅಡಿಪಾಯ ಹಾಕಬಹುದು ಅಂತ ತಿಳಿಯೋಣ. ಸ್ಟೂಡೆಂಟ್ಸ್ಗೆ ಈ ತಿಂಗಳು ದೊಡ್ಡ ಚಾಲೆಂಜ್ ಅಂದ್ರೆ ಡಿಸ್ಟ್ರಾಕ್ಷನ್ಸ್. ಸೋಷಿಯಲ್ ಮೀಡಿಯಾ, ಮೂವೀಸ್ ಇವೆಲ್ಲ ಗಮನವನ್ನ ಬೇರೆಡೆಗೆ ಸೆಳೆಯುತ್ತೆ. ಇದಕ್ಕೆ ಸೊಲ್ಯೂಷನ್ ಏನು? ಒಂದೇ ಒಂದು, ಸ್ಟ್ರಿಕ್ಟ್ ಟೈಮ್ ಟೇಬಲ್. ಓದೋಕಂತ ಪ್ರತಿದಿನ ಒಂದು ನಿರ್ದಿಷ್ಟ ಸಮಯವನ್ನ ಮೀಸಲಿಡಿ. ಅದನ್ನ ಫಾಲೋ ಮಾಡಿದ್ರೆ ಸಾಕು, ರಿಸಲ್ಟ್ಸ್ ಖಂಡಿತ ಪಾಸಿಟಿವ್ ಆಗಿರುತ್ತೆ. ಇನ್ನು ಕೆಲ್ಸ ಹುಡುಕ್ತಿರೋರಿಗೆ ಈ ತಿಂಗಳು ಪೇಷನ್ಸ್ ತುಂಬಾನೇ ಮುಖ್ಯ. ಅಪ್ಲೈ ಮಾಡಿದ ತಕ್ಷಣ ಕೆಲ್ಸ ಸಿಗದೇ ಇರಬಹುದು.
ಕೆಲವು ಕಡೆಯಿಂದ ನೋ ಅಂತಾನೂ ಉತ್ತರ ಬರಬಹುದು. ಅದಕ್ಕೆಲ್ಲ ಧೈರ್ಯ ಕಳ್ಕೋಬೇಡಿ. ಈ ಟೈಮ್ನ ನಿಮ್ಮ ರೆಸ್ಯೂಮ್ ಅಪ್ಡೇಟ್ ಮಾಡೋಕೆ, ಏನಾದ್ರೂ ಹೊಸ ಸ್ಕಿಲ್ ಕಲಿಯೋಕೆ ಬಳಸಿ. ಪ್ರಯತ್ನವನ್ನ ಮಾತ್ರ ನಿಲ್ಸ್ಬೇಡಿ. ತಿಂಗಳ ಕೊನೆಯಲ್ಲಿ ಖಂಡಿತ ಒಳ್ಳೆ ಸುದ್ದಿ ಸಿಗುತ್ತೆ. ಮುಂದಿನ ವಿಷಯಕ್ಕೆ ಹೋಗೋಣ. ಪ್ರಾಪರ್ಟಿ ಮತ್ತು ಲಾಂಗ್ ಟರ್ಮ್ ನಿರ್ಧಾರಗಳು. ಇದು ತುಂಬಾನೇ ಕೇರ್ಫುಲ್ ಆಗಿ ಇರಬೇಕಾದ ಸಮಯ. ಯಾರಾದ್ರೂ ಆಸ್ತಿ, ಸೈಟ್ ಏನಾದ್ರೂ ಖರೀದಿಸೋ ಪ್ಲಾನ್ನಲ್ಲಿದ್ರೆ ದಯವಿಟ್ಟು ಅವಸರ ಮಾಡಬೇಡಿ. ಪ್ರತಿಯೊಂದು ಡಾಕ್ಯುಮೆಂಟ್ ಅನ್ನು ಸರಿಯಾಗಿ ವೆರಿಫೈ ಮಾಡಿ. ಆ ಜಾಗಕ್ಕೆ ಸರಿಯಾದ ರೋಡ್ ಇದೆಯಾ, ನೀರಿನ ಸೌಲಭ್ಯ ಇದೆಯಾ, ಮುಂದೆ ಆ ಏರಿಯಾದಲ್ಲಿ ಏನಾದ್ರೂ ಡೆವಲಪ್ಮೆಂಟ್ ಪ್ಲಾನ್ ಇದೆಯಾ, ಹೀಗೆ ಎಲ್ಲವನ್ನೂ ವಿಚಾರಿಸಿ. ಎಲ್ಲವೂ ಪಕ್ಕಾ ಆದ್ಮೇಲೆನೆ ಮುಂದುವಡಿಯಿರಿ. ಹಾಗಿದ್ರೆ ನಮ್ಮ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ತಿಂಗಳನ್ನ ಇನ್ನಷ್ಟು ಪಾಸಿಟಿವ್ ಆಗಿ ಮಾಡ್ಕೊಳ್ಳೋಕೆ ಸಹಾಯ ಮಾಡುವ ಕೆಲವು ಸಿಂಪಲ್ ರೆಮಿಡೀಸ್ ಬಗ್ಗೆ ಈಗ ನೋಡೋಣ. ಇವು ತುಂಬಾನೇ ಸರಳವಾದ ಪರಿಹಾರಗಳು. ಮೊದಲನೇದಾಗಿ, ಪ್ರತಿ ಬುಧವಾರ ಗಣಪತಿಗೆ ಮತ್ತೆ ವಿಷ್ಣುವಿಗೆ ಪ್ರಾರ್ಥನೆ ಮಾಡಿ. ಇದರಿಂದ ಮೈಂಡ್ ಕ್ಲಿಯರ್ ಆಗುತ್ತೆ. ಎರಡನೇದಾಗಿ, ಬುಧವಾರದ ದಿನ ಮಕ್ಳಿಗೆ ಓದೋಕೆ ಬೇಕಾದ ವಸ್ತುಗಳನ್ನ ಅಂದ್ರೆ ಬುಕ್ಸ್, ಪೆನ್ಸಿಲ್ಸ್ ಏನಾದ್ರೂ ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಮೂರನೇದಾಗಿ, ಪ್ರತಿದಿನ ಒಂದು 5-10 ನಿಮಿಷ ಓಂ ನಮಃ ಶಿವಾಯ ಮಂತ್ರ ಜಪ ಮಾಡಿ. ಇದು ಮನಸ್ಸಿನ ಒತ್ತಡ ಕಡಿಮೆ ಮಾಡಿ ಶಾಂತಿ ಕೊಡತ್ತೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ತಿಂಗಳ ಸಾರಾಂಶ ಏನು? ಬ್ಯಾಲೆನ್ಸ್. ಹೌದು, ದೈನಂದಿನ ಕೆಲಸ ಮತ್ತು ಹಣಕಾಸಿನ ಪ್ಲಾನಿಂಗ್ ನಡುವೆ ಸರಿಯಾದ ಬ್ಯಾಲೆನ್ಸ್ ಕಾಪಾಡಿಕೊಂಡ್ರೆ, ಪ್ರತಿಯೊಂದು ಹೆಜ್ಜೆಯನ್ನು ಯೋಚನೆ ಮಾಡಿ ಇಟ್ರೆ ಈ ತಿಂಗಳು ಖಂಡಿತವಾಗಿಯೂ ಯಶಸ್ಸು ತಂದುಕೊಡುತ್ತೆ. ಹೋಗೋ ಮುಂಚೆ ಒಂದು ಪ್ರಶ್ನೆ. ಒಂದು ಸದೃಢ ಭವಿಷ್ಯವನ್ನ ಕಟ್ಟೋಕ್ಕೆ ಈ ತಿಂಗಳು ಸಿಕ್ಕಿರುವ ಪ್ರಾಕ್ಟಿಕಲ್ ಆಗಿ ಯೋಚಿಸುವ ಅವಕಾಶವನ್ನ ಹೇಗೆ ಬಳಸ್ಕೊಳ್ಬಹುದು? ಇದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ. ಸರಿ, ಮುಂದಿನ ತಿಂಗಳ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.